ಜೊತೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ಎಲ್ರಿಗೂ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ವೀಣಾ ಸುರೇಶ್ ಅಂತ. ನಾನು ಪ್ರತಿಲಿಪಿಲಿ ಕತೆಗಳನ್ನ ಬರಿತೀನಿ. ಆ ಕತೆಗಳನ್ನ ನನ್ನ ಧ್ವನಿಯಲ್ಲೇ ನಿಮ್ಮ ಹತ್ರ ಹಂಚ್ಕೋಬೇಕು ನಿಮ್ಮ ಜೊತೆ ಅನ್ನೋದು ನನ್ನ ತುಂಬ ದಿನಗಳ ಆಸೆ ಆಗಿತ್ತು. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ನನ್ನ ಕಥೆಯ ಹೆಸರು ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತ. ಇದು ನನ್ನ ಮೊದಲ ಕತೆ ಪ್ರತಿಲಿಪಿನಲ್ಲಿ. ಒಳ್ಳೆ ರಿವ್ಯೂಸ್ ಇದೆ, ತುಂಬ ಜನ ಓದಿದ್ದಾರೆ, ಒಳ್ಳೆ ಕಮೆಂಟ್ಸು, ರಿವ್ಯೂಸು, ರೇಟಿಂಗ್ಸು ಎಲ್ಲ ಕೊಟ್ಟಿದ್ದಾರೆ. ನೀವು ನನ್ನ ಕಥೆನ ನನ್ನ ಧ್ವನಿಯಲ್ಲೇ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇದರ ಮೊದಲ ಅಧ್ಯಾಯ ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಏ ಮೂದೇವಿ, ಎಲ್ಲಿ ಹಾಳಾಗೋದೆ? ಒತ್ತಾರನೇ ಎದ್ದು ಕೆಲಸ ಮಾಡಬೇಕಲ್ನ ಗ್ಯಾಸ್ ಇಲ್ಲ ಈ ಪ್ರಾರಬ್ಧಕ್ಕೆ. ಆ ಮಹಾತಾಯಿ ಹೋಗೋದು ಹೋದ್ಲು, ಈ ದರಿದ್ರನ ನಂಗೆ ತಗಲಾಕಿದ್ಲು. ಎಲ್ಲ ನನ್ನ ಕರ್ಮ. ಬೆಳಗ್ಗೆನೇ ಸುಪ್ರಭಾತ ಪ್ರಾರಂಭವಾಗಿತ್ತು ಆ ಮನೆಯಲ್ಲಿ. ಇದು ದಿನನಿತ್ಯ ನಡೆಯುವುದೇ. ಅಲ್ಲಿ ಯಾರೂ ತಲೆಕೆಡಿಸಿಕೊಂಡಂತಿಲ್ಲ. ಅದು ಮಂಡ್ಯ ಜಿಲ್ಲೆಯ ಚಿಕ್ಕ ಹಳ್ಳಿ, ಹಾರೋಹಳ್ಳಿ. ಆ ಊರಿನ ಒಂದು ಬಿಡಾರ ಅದು. ರಮಾಬಾಯಿ ಆ ಮನೆಯ ಒಡೆತಿ. ಅವರದ್ದೇ ಈ ಸುಪ್ರಭಾತ. ಹೆಸರಿಗೆ ತಕ್ಕಂತೆ ಈ ಅಮ್ಮನ ಬಾಯಿ ಬೊಂಬಾಯಿಯೇ. ಒಮ್ಮೆ ಬಾಯಿ ಬಿಟ್ಟರೆ ಅವರ 70ರ ಅತ್ತೆ ಲಕ್ಷ್ಮಮ್ಮ ಬಾಯಿ ತೆಗೆಯುವವರೆಗೂ ಇವಮ್ಮ ಬಾಯಿ ಮುಚ್ಚಿದ ದಾಖಲೆಯೇ ಇಲ್ಲ. ಬಜಾರಿ ಸೊಸೆಗೆ ತಕ್ಕ ಅತ್ತೆ ಆಕೆ. ಆ ಚಿಕ್ಕ ಬಿಡಾರದಲ್ಲಿಯೇ 5 ಜನರ ವಾಸ. ಆ ಮನೆಯ ಯಜಮಾನ ರಾಮಪ್ಪ. ಅವನ ಮೊದಲ ಹೆಂಡತಿಯ ಮಗಳೇ ನಮ್ಮ ಕಥಾನಾಯಕಿ ಪ್ರಾರ್ಥನಾ. ಅವಳಿಗೆ ನಡೆಯುತ್ತಿದ್ದ ಸಹಸ್ರನಾಮ ಇದು. ಇಂಥದ್ದೆಲ್ಲ ಇವಳಿಗೆ ಮಾಮೂಲೆ. ತಲೆಕೆಡಿಸಿಕೊಳ್ಳುವ ಮಾತೇ ಇಲ್ಲ. ಪ್ರಾರ್ಥನಾ ಮುದ್ದು ಗೊಂಬೆ ಅವಳು. ಮುದ್ದಾದ ದುಂಡು ಮುಖ, ಚಿಕ್ಕ ಮೂಗು, ಮುಖಕ್ಕೆ ಕಳಶಪ್ರಾಯವಾದ ದೊಡ್ಡದಾದ ಕಮಲದಂಥ ನೀಲಿ ಮಿಶ್ರಿತ ಕಣ್ಣು, ಬಿಳಿಯ ಮೈಬಣ್ಣ, ಗುಂಗುರು ಮೊಂಡು ಕೂದಲು, 5 ಅಡಿ 5 ಇಂಚು ಎತ್ತರದ ತೆಳ್ಳಗಿನ ಶರೀರ. ನೋಡಲು ಸುಂದರಿಯೇ. ಇವಳೇನು ಆ ಅಮ್ಮ ಅಂದಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸುವ ಕೋಲೆ ಬಸವ ಅಲ್ಲ ಬಿಡಿ. ಒಂದಕ್ಕೆರಡು ತಿರುಗಿಸಿ ಹೇಳುವ ಚಟಪಟ ಪಟಾಕಿಯೇ. ಅದರಿಂದಾನೇ ಇನ್ನೂ ಆ ಮನೆಯಲ್ಲಿಯೇ ಇದ್ದಾಳೆ. ಹುಟ್ಟಿದ ಮರುದಿನವೇ ಅಮ್ಮನನ್ನು ಕಳೆದುಕೊಂಡ ನತದೃಷ್ಟೆ. ಅನಿಷ್ಟದ ಕೂಸೆಂಬ ಬಿರುದು. ಇವೆಲ್ಲ ಹುಟ್ತಾನೇ ಬಂದ ಬಳುವಳಿಗಳು ಪ್ರಾರ್ಥನಾಗೆ. ಅಭ್ಯಾಸ ಆಗೋಗಿದೆ ಅವಳಿಗೆ. ಅಮ್ಮ ಸತ್ತ ಸ್ವಲ್ಪ ದಿನಕ್ಕೆ ಅಪ್ಪ ಚಿಕ್ಕಮ್ಮನನ್ನೂ ಕರೆತಂದಿದ್ದ. ಆಗಿನಿಂದಲೇ ಈ ಹಸುಳೆಯ ಕಷ್ಟದ ದಿನಗಳು ಶುರುವಾಗಿದ್ದವು. ಅಪ್ಪ ಇದ್ದೂ ಇಲ್ಲದಂತಾಗಿದ್ದ ಇವಳ ಪಾಲಿಗೆ. ಈಗ ಚಿಕ್ಕಮ್ಮನ ಕಿರುಕುಳವೂ ಸೇರಿತ್ತು. ಇದ್ದುದರಲ್ಲಿ ಅಜ್ಜಿ ಲಕ್ಷ್ಮಮ್ಮನ ಪ್ರೀತಿ ಸಿಕ್ಕಿದ್ದೇ ಇವಳ ಬದುಕಿಗೊಂದು ಭರವಸೆ. ಇಂದು ಪ್ರಾರ್ಥನಾ ಕಾಲೇಜಿಗೆ ಸೇರುವ ದಿನ. ಅದಕ್ಕೆ ರೆಡಿಯಾಗುತ್ತಿದ್ದಾಳೆ. ಮೈಸೂರಿಗೆ ಹೋಗಬೇಕು. ಅಲ್ಲಿನ ಪ್ರತಿಷ್ಠಿತ SSC ಕಾಲೇಜಿನಲ್ಲಿ ಫ್ರೀ ಸೀಟ್ ದಕ್ಕಿಸಿಕೊಂಡಿದ್ದಳು. ಅಲ್ಲಿಯ ಅದೇ ಕಾಲೇಜಿನ ಹಾಸ್ಟೆಲ್ಗೆ ಎಂದು ಸೇರಬೇಕಾದ್ದರಿಂದಲೇ ಈ ಗಡಿಬಿಡಿ. ಇಲ್ಲದಿದ್ದರೆ ಕಾಲೇಜು ಪ್ರಾರಂಭವಾಗಲು ಇನ್ನೂ 2 ದಿನ ಟೈಮ್ ಇತ್ತು. ಬಾಲ್ಯದ ಗೆಳತಿ ಮಮತಾ ಕೂಡ ಬರುವವಳಿದ್ದಳು. ಥತ್ತೆರಿಕೆ. ಇವಮ್ಮನ ಬಾಯಿಗೆ ಕೊಳ್ತೋಗಿರೋ ಟೊಮ್ಯಾಟೊ ತುರ್ಕ. ನೆಮ್ಮದಿಯಾಗಿ ರೆಡಿಯಾಗಕ್ಕೂ ಬಿಡಲ್ಲ ಅನ್ನುತ್ತೆ. ಎಲ್ಲ ನನ್ನ ಕರ್ಮ ಅಂತ ಗೊಣಗುಡ್ತಾನೆ ಬಂದೆ ಚಿಕ್ಕಮ್ಮ, ಎಲ್ಲ ಕೆಲಸನೂ ಮುಗಿಸಿವ್ನಿ ಎನ್ನುತ್ತಾ ಅಡುಗೆ ಮನೆಯತ್ತ ಹೊರಟಳು. ಪ್ರಾರ್ಥನಾ ಎಷ್ಟು ಮುಗ್ಧೆಯೋ ಅಷ್ಟೇ ಗಟ್ಟಿ ಮನಸ್ಸುಳ್ಳವಳು. ಇಲ್ಲದಿದ್ದರೆ ಅವಳು ಓದಲು ಸಾಧ್ಯವೇ ಆಗುತ್ತಿರಲಿಲ್ಲ. ಚಿಕ್ಕಮ್ಮನ ಮಗಳು ಸಹನಾ ಇವಳಿಗಿಂತ 1.5 ವರ್ಷ ಚಿಕ್ಕವಳು. ಚಿಕ್ಕಮ್ಮನಂತೆಯೇ ಅವಳಿಗೂ ಪ್ರಾರ್ಥನಾ ಅಂದರೆ ಅಷ್ಟಕ್ಕಷ್ಟೇ. ಎಲ್ಲದರಲ್ಲೂ ಅವಳಿಗೆ ಆದ್ಯತೆ ಆ ಮನೆಯಲ್ಲಿ. ಇವಳು ಅಜ್ಜಮ್ಮ ಇರಲಿಲ್ಲ ಎಂದಿದ್ದರೆ ಅಕ್ಷರಶಃ ಅನಾಥೆಯೇ. ಮಾತೆತ್ತಿದರೆ ನೀನು ತಾಯಿ ಇಲ್ದಿರೋ ತಬ್ಲಿ, ಹೆತ್ತ ತಾಯಿನೇ ನುಂಗ್ಕೊಂಡಿರೋ ದರಿದ್ರದ ಕಾಲ್ಗುಣದವಳು, ನಿನ್ನ ನಾನು ನೋಡ್ಕೋತಿರೋದೇ ಹೆಚ್ಚು. ಇಂಥದ್ದೇ ಮಾತು ಕೇಳಿ ಕೇಳಿ ಅಭ್ಯಾಸವಾಗಿ ಹೋಗಿತ್ತು ಅವಳಿಗೆ. ಅವಳ ಅದೃಷ್ಟವೋ ಅವಳ ಅಮ್ಮನ ಪುಣ್ಯವೋ, ಮಮತಾ ಮತ್ತವಳ ಮನೆಯವರು ಅವಳನ್ನು ತಮ್ಮ ಮನೆಮಗಳ ಹಾಗೆಯೇ ಪ್ರೀತಿಸ್ತಾರೆ, ಕಷ್ಟಕ್ಕೆ ನೆರವಾಗ್ತಾರೆ. ಅವಳ ಅಜ್ಜಮ್ಮನಿಗೂ ನೆಮ್ಮದಿ ಇದರಿಂದ. ಅವರಿಗೂ ತಾವು ಹೊರಟು ಹೋದರೆ ಈ ಮಗುವಿಗೆ ಯಾರು ದಿಕ್ಕು ಎಂದು ಒಂದೊಂದು ಸಲ ಅನ್ನಿಸುವುದುಂಟು. ತಮ್ಮ ಮಗ ಹೆಂಡತಿಯ ಗುಲಾಮ. ಅವಳ ಮಾತು ಕೇಳಿಕೊಂಡು ಈ ಮಗುವನ್ನು ಮನೆಯಿಂದ ಹೊರಹಾಕಲು ಹೇಸುವವನಲ್ಲ ಎಂಬುದು ಅವರಿಗೆ ಗೊತ್ತಿರದ ವಿಷಯವಲ್ಲ. ಅವನ ಬುದ್ಧಿ ತಿಳಿದವರೇ ಅಲ್ಲವೇ ಅವರು? ಎಷ್ಟಾದರೂ ಹೆತ್ತ ಅಮ್ಮನಲ್ಲವೇ? ಮಮತಾಳ ಅಮ್ಮನ ಹತ್ತಿರವೂ ಇದೇ ಮಾತನ್ನು ಎಷ್ಟೋ ಸಾರಿ ಹೇಳಿಕೊಂಡು ಹತ್ತಿರುವುದೂ ಇದೆ ಅವರು. ನಾನುಂಟೋದ್ರೆ ನಮ್ಮ ಪಾರಿ ಅನಾಥೆಯಾಗ್ಬಿಡ್ತಾಳವ, ಅದಕ್ಕೆ ಜೀವ ಹಿಡ್ಕೊಂಡಿವ್ನಿ ಕಣವ. ನನಗೋ 100 ಕಾಯಿಲೆ, ಯಾವಾಗ ಹೊಂಟೋದೇನೋ ಅಂತ ಭಯ ಆಯ್ತದೆ ಕಣವ. ಹಂಗೇನಾರ ನಾನುಂಟೋದ್ರೆ ನೀವು ಅವಳ ಕೈ ಬಿಡಬೇಡ್ರವ. ಅವರಪ್ಪ ಅಂತೂ ನೋಡ್ಕೊಳಕ್ಕಿಲ್ಲ ಅವಳನ್ನ, ನಿಮ್ಮ ಮಗಳ ಥರನೇ ಅನ್ಕೊಂಡ್ಬಿಡ್ರವ ಅಂತ ಹೇಳ್ತಾ ಇರೋರು ಆಗಾಗ.
ಅವರು ಕೂಡ ನೀವೇನು ಚಿಂತೆ ಮಾಡಬೇಡ್ರವ್ವ, ನಮಗೆ ಅವಳು ಕೂಡ ಮಗಳೆಯ, ನಮ್ಮ ಮಮ್ಮಿ ಹಂಗೆಯ ಎಂದು ಸಮಾಧಾನ ಮಾಡೋರು. ಆವಾಗ ಎಷ್ಟೋ ನಿರಾಳವಾಗಿದ್ದುಂಟು ಅವರ ಮನಸ್ಸಿಗೆ. ಪ್ರಾರ್ಥನಾ ಓದಿನಲ್ಲಿ ಜಾಣೆ, ಗುಣದಲ್ಲಿ ಬಂಗಾರ, ನೋಡಲು ಅಷ್ಟೇ ಸುಂದರಿ ಅಂತ ಅವರಿಗೆ ಗರ್ವ ಅವಳ ಬಗ್ಗೆ. ಆದರೂ ಒಮ್ಮೊಮ್ಮೆ ಭವಿಷ್ಯವನ್ನು ಯೋಚಿಸಿ ಭಯಗೊಳ್ಳುತ್ತಾರೆ ಅವರು. ಇತ್ತ ಪ್ರಾರ್ಥನಾ, ಈ ಒಮ್ಮಂದು ಯಾವಾಗಲೂ ಇರದೆಯ ಅಂತಂಥ ದಿನ ಒಸಿ ಹೆಚ್ಚೆ. ನನ್ನ ಗಾಚಾರನೇ ನೆಟ್ಗಿಲ್ಲ ಅಂದ್ಮ್ಯಾಕೆ ಯಾರಿಗೆ ಏನು ಹೇಳಿದ್ರು ಆಟೆಯ. ತನಗೆ ತಾನೇ ಅಂದುಕೊಂಡು ಅಡುಗೆ ಮನೆ ಕಡೆ ಲಂಗ ಹಿಡಿದೆತ್ತಿ ಓಡಿದಳು.